ಅಲ್ಲ ಸರ್, ಕ್ಲಾಸ್ ರೂಮಲ್ಲಿ ಟೀಚರು ಪಾಠ ಮಾಡ್ತಿರ್ತಾರೆ, ನಾನು ಪೂರ ಕೇಳಿಸ್ಕೊತೀನಿ, ನನ್ನ ಫ್ರೆಂಡು ಓತ್ಲಾ ಹೊಡ್ಕೊಂಡು ಅರ್ಧಂಬರ್ಧ ಕೇಳಿಸ್ಕೊತಾನೆ. ನಾನು ಕೇಳಿಸ್ಕೊಂಡಿರೋದೇ ಅರ್ಧಂಬರ್ಧ, ಅದಕ್ಕೆ ಅರ್ಧ ಫೀಸ್ ಕೊಡ್ತೀನಿ ಅಂದರೆ ಲಾಜಿಕ್ ಇದೆಯಾ ಇದರಲ್ಲಿ? ಇಲ್ಲ ತಾನೇ ಸರ್? ಬೆಂಗಳೂರಲ್ಲಿ ಬಸ್ ಹತ್ಬಿಟ್ಟು ಹಾಸನ್ಗೆ ಹೋಗೋನ್ಗೂ ಒಂದೇ ರೇಟು, ಮಂಗಳೂರು ಹೋಗೋನ್ಗೂ ಒಂದೇ ರೇಟು ಅಂದರೆ ಹೆಂಗೆ ಸರ್ ಇದು? ಇದರಲ್ಲೇನೆ ಸರ್ ಲಾಜಿಕ್ಕು? ನಮಸ್ತೆ 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 ಪ್ರಿಯ ವೀಕ್ಷಕರೇ, ಇಲ್ಲಿ ಇವರಿಬ್ರು ಮಾಡ್ತಾ ಇರೋ ವಾದ ಪ್ರತಿವಾದ ನಮ್ಮ ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಅಲ್ಲ, ಇನ್ಯಾವ್ದ್ರ ಬಗ್ಗೆ ಸರ್ ಅಂತ ಇಫ್ ಯು ಆಸ್ಕ್ ಮೀ, ಇವನ್ ಐ ಡೋಂಟ್ ನೋ. ಬನ್ನಿ ತಿಳ್ಕೊಳ್ಳೋಣ. ನಮಸ್ಕಾರ ಬಾಯ್, ನನ್ನ ಹೆಸರು 60 ಸಿದ್ದು ಅಂತ. ನಮಸ್ಕಾರ ಸರ್, ನನ್ನ ಹೆಸರು ಸೈಡ್ ಸತೀಶ್ ಅಂತ. ನಮ್ಮನೆ ಕೆಂಗೇರಿ ಸೈಡಲ್ಲಿರೋದು. ನಿಮ್ಮನೆ ಯಾವ ಸೈಡಲ್ಲಾರು ಇರಲಿ, ಮ್ಯಾಟ್ರಿಗೆ ಬಾರಯ್ಯ. ನಿನ್ನೆ ನವ್ಯ ಬಾರ್ಗೆ 6 ಜನ ಹೋಗಿದ್ದೀವಿ. ಒಂದು 5,900 ರೂಪಾಯಿ ಪ್ಲಸ್ 100 ರೂಪಾಯಿ ಟಿಪ್ಸು ಎಲ್ಲ ಸೇರಿ ಒಂದು 6,000 ರೂಪಾಯಿ ಬಿಲ್ ಆಯಿತು. ತಲೆಗೆ 1,000 ರೂಪಾಯಿ ಈಸಿ ಕ್ಯಾಲ್ಕುಲೇಷನ್ನು. ಕೊಡ್ರು ಅಂದರೆ ಈ ಸೈಡ್ಸ್ ತಿನ್ನ ನನ್ನ ಮಕ್ಕಳು ನಾವು ತಿಂದಿರೋದು ಬರೀ ಸೈಡ್ಸ್ ಮಾತ್ರ ಕೊಡಲ್ಲ ಅಂತ ಕಿರಿಕ್ ಮಾಡ್ತಾರೆ. ಹೌದು ಸರ್, ಕಿರಿಕ್ ಮಾಡ್ತೀವಿ. ಏನಿವಾಗ ಸರ್? ಇವಾಗ ಟೇಬಲ್ ಮೇಲೆ ಸೈಡ್ಸ್ ಎಲ್ಲ ಬಂದು ಇಡ್ತಾರೆ ಸರ್. ಸರ್ ಅದರಲ್ಲಿ 2, 3, 4, 5 ಪೀಸು ತೊಗೊಂಡು ತಿಂತೀವಿ ಸರ್. ಅದಕ್ಕೆ ಈಕ್ವಲ್ ಆಗಿ ಡಿವೈಡ್ ಮಾಡಿ ಅಂತಾರಲ್ಲ ಸರ್. ಸರ್ ಎಣ್ಣೆ ಹೊಡೆಯೋದು ಅವರು, ನಾವು ಯಾಕೆ ಸರ್ ಈಕ್ವಲ್ ಆಗಿ ಡಿವೈಡ್ ಮಾಡಬೇಕು? ಇದ್ಯಾವ ನ್ಯಾಯ ಸರ್ ಇದು? ಹೌದು ಸರ್, ಅವ್ರು ತಗೊಳ್ಳೋದೇ 2 ಪೀಸು. ಅದೇ 2 ಪೀಸ್ನ 3 ಸಲ ಒಂದೇ ಪ್ಲೇಟಲ್ಲಿ ತೊಗೊಂಡ್ರೆ ಪ್ಲೇಟ್ ನನ್ನ ತಲೆ ಥರ ಫುಲ್ ನುಣ್ಣಗಾಗ್ಬಿಟ್ಟಿರುತ್ತೆ ಸರ್. ಬರೋದೇ 6 ಪೀಸು, ಅವ್ರು 6 ಪೀಸ್ ತೊಗೊಂಡ್ಬಿಟ್ರೆ ನಾವೇನು ಮಾಡಿದೆ ಸರ್? ಒಂದು ಸಿಪ್ಪು ಹೊಡೆದ್ರಗಡೆ ಫುಲ್ಲು ಮುಗಿಸ್ಬಿಟ್ಟಿರ್ತಾರೆ. ನಾವು ಮಿಕ್ಕಿರೋ ಹಸಿಮೆಣಸಿನ್ಕಾಯಿ ಕರ್ಬೇವು ಸೊಪ್ಪನ್ನ ನೆಕ್ಕೊಂಡು ಕೂತಿರ್ಬೇಕು. ಲುಕ್ ಅಟ್ ದಿಸ್. ಆ ಕುಡುಕ ಮಾಡಿದ ಆರೋಪಕ್ಕೆ ಈ ಮನುಷ್ಯ ಕೊಟ್ಟಿದ್ದ ಉತ್ತರ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ. ಏಯ್ ಹಂಗಂದ್ರೆ ಅವರು ಸರ್ ಕುಡುಕ್ ನನ್ನ ಮಕ್ಕಳು, ಅವ್ರ ಮಾತನ್ನ ನಂಬ್ತೀರಾ ನೀವು? ಹಂಗೆಲ್ಲ ಇಲ್ಲ ಸರ್, ಹಂಗೆಲ್ಲ ಇಲ್ಲ. ಕುಡುಕ್ರ ಮೇಲೆ ಇವೆಲ್ಲ ಚೆನ್ನಾಗಿ ಹಾಕ್ಬಿಡ್ತಾರೆ, ನಾವೆಲ್ವಾ ಬಿಟ್ಟು ಬಿದ್ದಿರೋದು? ಅವೆಲ್ಲ ಬೇಡ, ಮ್ಯಾಟಿಗೆ ಬರೋಣ. ಮ್ಯಾಟರ್ಗೆ ನಾನು ಬರ್ತೀನಿ, ತಡ್ಕೊಳಯ್ಯ. ಆ ಮನುಷ್ಯ ಹೇಳಿದ ಹಾಗೆ ಇವನು ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಅನ್ನೋದು ಇಲ್ಲಿಂದ ನಿಜ ಅನ್ನಿಸ್ತಾ ಹೋಯ್ತು. 7-8 ಜನ ನಿಂತಿರ್ತೀವಿ, ಜೇನುಗುಡಿರುತ್ತೆ. ಯಾವನೋ ಒಬ್ಬ ತರಲೆ ನನ್ನ ಮಗ ಕಲ್ಲೆಸಿತಾನೆ. ಜೇನುಹುಳಗಳು ಯಾವನ್ ಕಲ್ಲು ಎಸ್ತಾ ಅಂದ್ಬಿಟ್ಟು ಒಬ್ಬನ್ನೇ ಟಾರ್ಗೆಟ್ ಮಾಡಿ ಅನಾಲಿಸಿಸ್ ಮಾಡಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಿ ಅವನು ಕಚ್ತಾವ. ಇಲ್ಲ ಸಿಕ್ಕಿದವ್ರಿಗೆಲ್ಲ ಬಗ್ಸ್ಕೊಂಡು ಸರ್ ಹಲೋ ಸಾರಿ ನ್ಯಾಷನಲ್ ಇಶ್ಯೂ ಸರ್ ಇದು, ನ್ಯಾಷನಲ್ ಟೆಲಿವಿಷನ್ ಅಲ್ಲಿ ಬರುತ್ತೆ ಸರ್. ಎಮೋಷನಲ್ ಆಗೋಗ್ಬಿಟ್ಟೆ, ಬಟ್ ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿದೆ ತಾನೆ? ಆಯ್ತು ಆಯ್ತು ಆಯ್ತು, ಅದು ನಾನು ಹೇಳಕ್ ಬಂದಿದ್ದು. ಕೇಳಿಸ್ಕೊಳಯ್ಯ, ಈಗ ನಾನು ಹೇಳ್ಬೇಕು ಅನ್ನಿಸ್ತಾ ಇರೋದು ಇದೇ ಡೈಲಾಗ್. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಅವ್ರ ಮುಖ ಮುಚ್ಚ ಕಚ್ಚ ಸರ್. ಇಲ್ಲದೆ ಇರೋ ಲಾಜಿಕ್ ಎಲ್ಲ ಮಾತಾಡಬೇಡ ಅಂತ ಹೇಳಿ ಸರ್ ಅವನಿಗೆ. ನಮ್ಗೇನು ಲಾಜಿಕ್ ಮಾತಾಡಕ್ ಬರಲ್ವಾ? ಈಗ ನಾನು ಲಾಜಿಕಲ್ಲಿ ಒಂದು ಕ್ವಶನ್ ಕೇಳ್ತೀನಿ ಸರ್. ಕೇಳಪ್ಪ ರಾಜ ಕೇಳು. ಜೀವನದಲ್ಲಿ ಏನನ್ನೋ ಕೇಳ್ಬಿಟ್ಟಿದ್ದೀನಂತೆ. ಆಫ್ಟರ್ ಆಲ್ ನಿನ್ನ ಒಂದು ಸಿಂಗಲ್ ಪ್ರಶ್ನೆ ಕೇಳಲ್ವಾ? ಸರ್ ಸಿಂಪಲ್ ಸರ್. ಇವಾಗ 5 ಲಕ್ಷ ಒಬ್ಬ ದುಡಿತಿರ್ತಾನೆ ತಿಂಗಳಿಗೆ, ಇನ್ನೊಬ್ಬ 15,000 ದುಡಿತಿರ್ತಾನೆ. ಇಬ್ರು ಏನು ಒಂದೇ ಟ್ಯಾಕ್ಸ್ ಕಟ್ತಾರೆ ಸರ್? ಹೋಗಿ ಅವನು ಒಂದು ಸ್ಲ್ಯಾಬಲ್ಲಿ ಕಟ್ತಾನೆ, ಇವನು ಸ್ಲ್ಯಾಬಲ್ಲಿ ಕಟ್ತಾನೆ ಸರ್. ಸರ್ ಈಕ್ವಾಲಿಟಿ ಇಲ್ಲೆಲ್ಲ ಬರಬಾರ್ದು ಸರ್. ಸಿಂಪಲ್ ಅಂದ್ಬಿಟ್ಟು ಮತ್ತೆ ಕಾಂಪ್ಲಿಕೇಟ್ ಮಾಡ್ಬಿಟ್ಟಲ್ಲೋ ಶಿಷ್ಯ. ಎಡಿಟರ್ ಚಂದ್ರಪ್ಪ ಅದೇ ವಿಡಿಯೋ ಹಾಕಪ್ಪ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಇವಾಗ ನಾನು ಸ್ಟ್ರೈಟ್ ಆಗಿ ಒಂದು ಕ್ವಶನ್ ಕೇಳ್ತೀನಿ. ಈ ಕುಡುಕ್ ನನ್ನ ಮಕ್ಕಳು ಅವ್ರ ಪಾಡುಗೋರು ಹೋಗಿ ಕುಡ್ಕೊಂಡು ಪಾರ್ಟಿ ಮಾಡಲಿ, ಬಿಟ್ಟು ಸಾಯ್ಲಿ. ನಮ್ಮನ್ನ ಯಾಕೆ ಕರಿಬೇಕು? ಸೈಡ್ಸ್ ತಿನ್ನೋರ್ನ ಬಂಡ್ರ ಪ್ಲೀಸ್ ಬಂಡ್ರ ಅಂತ ಯಾಕೆ ಕರಿಬೇಕು? ತೂಕವಾಗಿ ಮಾತಾಡ್ತಿದ್ದವನು ಯಾಕೋ ಮೂಕನಾಗ್ಬಿಟ್ಟ ಈ ಪ್ರಶ್ನೆಗೆ? ಸರ್ ಆನ್ಸರ್ ಕಾಯ್ತಾ ಇದ್ದೀನಿ. ಏನಿಲ್ಲ ಬೇಗ ಶೋ ಮುಗಿಸಿ. ಟೈಮ್ ಆಯ್ತು, 11 ಗಂಟೆ ಆಗೋಯ್ತು. ಬಾಯ್ಸ್ ಎಲ್ಲ ಸಿಟ್ಟಿಂಗ್ ಕಾಯ್ತವ್ರೆ. ಆನ್ಸರ್ ಹೇಳಿದ್ರ ಸರ್? ಹೇಳೋದಿಲ್ಲ ಸರ್, ನನಗೆ ಗೊತ್ತು. ಏನಕ್ಕೆ ಹೇಳಲ್ಲ ಅಂತ ನಾನು ಹೇಳ್ತೀನಿ ಸರ್. ಸರ್ ಇವರೆಲ್ಲ ಕುಡಿದು ಟೈಟಾಗಿ ಬಿಲ್ ಪೇ ಮಾಡೋಕೆ ಹೋಗ್ತಾರಲ್ಲ ಸರ್, ಗೂಗಲ್ ಪೇ ಓಪನ್ ಮಾಡೋದು ಬಿಟ್ಬಿಟ್ಟು ಕ್ಯಾಲ್ಕುಲೇಟ್ರ್ ಓಪನ್ ಮಾಡ್ಬಿಟ್ಟು ಸ್ಕ್ಯಾನ್ ಮಾಡ್ತಿರ್ತಾರೆ ಸರ್. ಆ ಲೆವೆಲ್ಲು ಟೈಟಾಗಿರ್ತಾರೆ. ಅಂಥವ್ರನ್ನ ಸೇಫಾಗಿ ಮನೆಗೆ ಕರ್ಕೊಂಡೋಗಿ ಬಿಡ್ತೀವಲ್ಲ ಸರ್ ನಾವು, ಅದಕ್ಕೆ ನಮ್ಮನ್ನು ಕರೆಯೋದು ಸರ್, ಅದಕ್ಕೆ ನಮ್ಮನ್ನ ಕರೆಯೋದು. ಇವನು ಇಷ್ಟಕ್ಕೆ ಬಿಡ್ತಾನೆ ಅಂತ ಅನ್ಕೊಂಡ್ರೆ ದಟ್ ಈಸ್ ಯುವರ್ ಫೂಲಿಶ್ನೆಸ್. ಇನ್ನೂ ಕುಯ್ತಾನೆ. ಇವ್ರಿಗೆಲ್ಲ ನಾವು ಇದನ್ನೆಲ್ಲ ಮನೆಗೆ ಕರ್ಕೊಂಡೋಗಿ ಬಿಡೋದನ್ನೆಲ್ಲ ಸರ್ವಿಸ್ ಚಾರ್ಜು ಅಂತ ಲೆಕ್ಕ ಹಾಕ್ತೀವ ಸರ್ ನಾವು? ಈಕ್ವಲ್ ಆಗಿ ಡಿವೈಡ್ ಮಾಡಿ ಅಂತಾರಲ್ಲ, ಸ್ವಾರ್ಥಿಗಳು ಸರ್ ಇವರೆಲ್ಲ, ಸ್ವಾರ್ಥಿಗಳು. ಈ ಥರ ಕಾಸಿನ ವಿಚಾರ ಬಂದಿದ ತಕ್ಷಣ ನನ್ನ ಮಕ್ಕಳು ಎಮೋಷ್ನಲ್ ಆಗಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರಲ್ಲ ಸರ್. ಎಲ್ಲೋ ನಾವೇ ಯಾವಾಗಲೂ ತಪ್ಪು ಮಾಡಿರೋದು, ನಾವು ಕುಡುಕರು ಯಾರು ಸರಿಗಿಲ್ಲ ಅನ್ನೋ ಹತ್ರ. ನಮ್ಗೆ ಸವಾಸ ಬೇಡ ಸರ್. ಸಮಾಧಾನ ಮಾಡಬೇಕು ಅಂತ ನಮ್ಗೇನಿರ್ಲಿಲ್ಲ, ಬಟ್ ವಿ ವಾಂಟೆಡ್ ಟು ಎಂಡ್ ದಿಸ್ ಪ್ರೋಗ್ರಾಮ್. ಕೊನೆಯದಾಗಿ ಏನಾದರೂ ಹೇಳ್ತೇನಪ್ಪ ಅಂದಾಗ ಈ ಮನುಷ್ಯ ಹೇಳಿದ್ದು ಹೀಗೆ. ನಾನು ಗೌರ್ಮೆಂಟ್ ಅವ್ರಿಗೆ ಒಂದು ರಿಕ್ವೆಸ್ಟು ನಿವೇದನೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದೇನು ಅಂತ ಅಂದರೆ, ಈ ಬಾರು ಪಬ್ಗೆ ಹೋದರೆ ಒಂದು ಟೇಬಲಲ್ಲಿ ಎಷ್ಟು ಜನ ಕೂತ್ಕೊಂತಾರೋ, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ದೇ ಡ್ರಿಂಕ್ ಆ್ಯಂಡ್ ಈಟ್, ಎಲ್ಲ ಸಮನಾಗಿ ಬಿಲ್ ಹಂಚಿಕೆ ಆಗಬೇಕು ಸರ್. ಈ ಥರ ಎಲ್ಲ ಹಂಚ್ಕೊಳ್ಳೋಕ್ಕೆ ಆಗಲ್ಲ ಸರ್, ಆಗಲ್ಲ. ಪ್ಲೀಸ್ ಸರ್, ಪ್ಲೀಸ್ ಸರ್.
ಸರ್ ಇವ್ರು ಹಿಂಗೆ ಹತ್ಕೊಂಡು ಕೂತಿರ್ಲಿ. ನಾವು ಆಲ್ರೆಡಿ ಅಖಿಲ ಕರ್ನಾಟಕ ಸೈಡ್ಸ್ ತಿನ್ನೋರ್ ಸಂಘ ರಿಜಿಸ್ಟರ್ಡ್ ಅಂತ ನೋಂದಣಿ ಮಾಡಿಸ್ಬಿಟ್ಟಿದ್ದೀವಿ. ನಾವೀಗ ಆಲ್ರೆಡಿ ನಮ್ಮ ಲಾಯರ್ ಲಕ್ಷ್ಮೀಪತಿ ಅವ್ರ ಹತ್ರ ಹೋಗ್ಬಿಟ್ಟು ಕೋರ್ಟಲ್ಲಿ ಒಂದು ಕೇಸು ಹಾಕ್ಸ್ಬಿಟ್ಟಿದ್ದೀವಿ ಸರ್. ನಾವು ಸೈಡ್ಸ್ ತಿನ್ನೋರು ಬಾರ್ಗೆ ಹೋದಾಗ ಯಾವುದೇ ಕಾರಣಕ್ಕೂ ಈಕ್ವಲಾಗಿ ಡಿವೈಡ್ ಮಾಡಲ್ಲ, ನಮ್ಮದೊಂದು ಪರ್ಸೆಂಟೇಜ್ ಅಂತ ಫಿಕ್ಸ್ ಮಾಡಿ ಅಂತ. ಆ ಪರ್ಸೆಂಟೇಜ್ ಒಂದು ಪ್ರಪೋಸ್ ಮಾಡಿದ್ದೀವಿ. ಅದು ಸರ್ ಪರ್ಸೆಂಟೇಜ್ ಎಷ್ಟು ಸರ್? ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ನು, ಅದನ್ನು ನಾವು ಇವಾಗಲೇ ರಿವೀಲ್ ಮಾಡೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ. ಅಷ್ಟೇ ಸರ್, ಅಷ್ಟೇ. ಪ್ರಿಯ ವೀಕ್ಷಕರೇ, ಇವರಿಬ್ರು ವಾದ ಪ್ರತಿವಾದನ ನೋಡಿದ್ರಲ್ಲ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾವುದು ಸರಿ ಯಾವುದು ತಪ್ಪು ಇನ್ ಸ್ವಲ್ಪ ಇಕ್ಕಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನೀನ್ ವೈ ಸ್ಟೋರಿ